ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಸಂಧ್ಯಾ ಗೌಡ. ನೀವು ನೋಡ್ತಾ ಇದ್ದೀರಾ ನನ್ನ ಯೂಟ್ಯೂಬ್ ಚಾನಲ್ನ ಫಸ್ಟ್ ವಿಡಿಯೋ. ನನ್ನ ಫ್ರೆಂಡ್ ಹಾಸನ್ ಹೋಗ್ಬೇಕಾದ್ರೆ ಅವಳು ಬಸ್ಸಲ್ಲಿದ್ದಾಗ ಬೇರೆ ಯಾರೋ ನನ್ನ ವೀಡಿಯೋನ ಯೂಟ್ಯೂಬಲ್ಲಿ ನೋಡ್ತಾ ಇದ್ರಂತೆ. ಸೊ ಅಂದ್ಕೊಂಡೆ ನನ್ನ ಚಾನಲಲ್ಲೇ ವೀಡಿಯೋ ಹಾಕೋಣ ಅಂತ. ಈ ವಿಡಿಯೋದಲ್ಲಿ ನಾನು ಬಿಗ್ ಬಾಸ್ ಅವರು ನನಗೆ ಸ್ಟೇಟ್ಮೆಂಟ್ ಹೇಳೋಕ್ಕೆ ಎಷ್ಟು ದುಡ್ಡು ಕೊಟ್ಟರು, ಬಿಗ್ ಬಾಸ್ ಸ್ಕ್ರಿಪ್ಟೆಡೋ ಅಲ್ವೋ, ಮತ್ತು ಈಗ ನನ್ನ ಸ್ಟಾರ್ಟಪ್ಪಲ್ಲಿ ಏನು ನಡೀತಾ ಇದೆ, ಎಷ್ಟು ಜಾಬ್ ವೇಕೆನ್ಸಿ ಇದೆ, ನನಗೆ ಬೇರೆ ಯಾವುದಾದ್ರೂ ಶೋಸಿಂದ ಕಾಲ್ ಬಂದಿದೆಯಾ, ಶೋ ಮಾಡೋಕ್ಕೆ ಒಪ್ಕೊಂಡಿದ್ದೀನೋ ಇಲ್ವೋ, ಹಾಗೂ ನಾನು ಹೇಗೆ ಮ್ಯಾನಿಫೆಸ್ಟ್ ಮಾಡ್ತೀನಿ ಮತ್ತು ಮ್ಯಾನಿಫೆಸ್ಟ್ ಬೋರ್ಡ್ ಎಲ್ಲ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಹೇಳ್ತೀನಿ. ಫಸ್ಟ್ ನಾನು ಜೂನ್ 28 ನಾನು ರೆಸಿಗ್ನೇಷನ್ ಹಾಕಿದ್ದು. ನಾನು ರಿಸೈನ್ ಮಾಡಿದ್ದೆ ನಾನು ಸ್ಟಾರ್ಟಪ್ ಶುರು ಮಾಡಬೇಕು ಅಂತ. ನಾನು 2 to 3 years ಬ್ಯಾಕಿಂದನೇ ನಾನು ಈವೆಂಟ್ ಮ್ಯಾನೇಜ್ಮೆಂಟ್ ಶುರು ಮಾಡಿದ್ದು. ನನ್ನ ಬ್ರ್ಯಾಂಡ್ ನೇಮ್ ಸರ್ಪ್ರೈಸ್ ಮೀ ಅಂತ. ಈಗ ನಂದು ಕಂಪ್ನಿ ನೇಮ್ ಅನ್ಸ್ಕ್ರಿಪ್ಟೆಡ್ ಆರ್ಟಿಲಿಯರ್ ಅಂತ ರಿಜಿಸ್ಟರ್ ಮಾಡಿಸಿರೋದು. ಸೊ ನಂದು ಏನು ಬ್ರ್ಯಾಂಡ್ ಇತ್ತು, ನಾವು ಏನು ಕೆಲಸ ಮಾಡ್ತಿದ್ವಿ ಅಂದರೆ, ಏನು ಲಕ್ಸುರಿ ಬ್ರ್ಯಾಂಡ್ಸ್ ಎಲ್ಲ ಇರುತ್ತೆ, ಅವರು ಹೋಸ್ಟ್ ಮಾಡಬೇಕು ಅಂದರೆ ಅಥವಾ ಪಾರ್ಟಿ ಏನಾದರೂ ಲಾಂಚ್ ಮಾಡಬೇಕು ಅಂದರೆ ಅದೆಲ್ಲ ಈವೆಂಟ್ ನಾವು ಹೋಸ್ಟ್ ಮಾಡ್ತಾ ಇದ್ವಿ. ಲಾಡ್ ಆಫ್ ಲಕ್ಸುರಿ ಬ್ರ್ಯಾಂಡ್ಸ್ ಜೊತೆ ವರ್ಕ್ ಮಾಡಿದ್ದೀವಿ, ಕ್ಲಬ್ಸ್ ಪಬ್ಸ್ ಇಲ್ಲೆಲ್ಲ ಈವೆಂಟ್ ಹೋಸ್ಟ್ ಮಾಡಿದ್ದೀವಿ, ಇನ್ಫ್ಲುಯೆನ್ಸರ್ಸ್ ಜೊತೆ ವರ್ಕ್ ಮಾಡಿದ್ದೀವಿ. ಬಟ್ ಅದ್ರಲ್ಲಿ ಏನು ಪ್ರಾಬ್ಲಮ್ ಅಂದರೆ, ನನ್ನ ಬ್ರ್ಯಾಂಡ್ ಎಲ್ಲೂ ಕಾಣಿಸಲ್ಲ, ನಾನು ಲೋಗೋ ಹಾಕೋ ಆಗಿಲ್ಲ, ಆ ವಿಡಿಯೋಸ್ ಎಲ್ಲೂ ಶೇರ್ ಮಾಡೋ ಆಗಿಲ್ಲ ಅಂತೆಲ್ಲ ಸೈನ್ ಕಾಂಟ್ರಾಕ್ಟ್ ಆಗಿರುತ್ತೆ. ಸೊ ನಾನು ಜಸ್ಟ್ ಥರ್ಡ್ ಪಾರ್ಟಿ ವೆಂಡರ್ ಆಗಿ ಉಳಿದ್ಬಿಡ್ತಾ ಇದ್ದೆ. ಸೊ ಅದರಲ್ಲಿ ನನ್ನ ಬ್ರ್ಯಾಂಡ್ ಆಗಿರ್ಬೋದು ಅಥವಾ ನಮ್ಮ ಹಾರ್ಡ್ ವರ್ಕ್ ಏನೇ ಇದು, ಅದು ನಮ್ಮ ಬ್ರ್ಯಾಂಡ್ಗೆ ಕ್ರೆಡಿಟ್ಸ್ ಸಿಗ್ತಾ ಇಲ್ಲ ಅನ್ನಿಸ್ತು ನನಗೆ. ಬಟ್ ಆ ಒಂದು ಕೆಲಸದಲ್ಲಿ ತುಂಬ ದುಡ್ಡಿದೆ, ಬಿಕಾಸ್ ಬ್ರ್ಯಾಂಡ್ಸ್ ಹತ್ರ ತುಂಬ ಬಡ್ಜೆಟ್ ಇರುತ್ತೆ. ಸೊ ನಾವು ಪರ್ ಡೇ ನಾವು ಚೆನ್ನಾಗಿ ಅರ್ನ್ ಮಾಡ್ಬೋದು. ಬಟ್ ಅದಕ್ಕಿಂತ ನನಗೆ ನನ್ನ ಬ್ರ್ಯಾಂಡ್ ಕ್ರಿಯೇಟ್ ಮಾಡಬೇಕು, ಒಂದು ಲಕ್ಸುರಿ ಬ್ರ್ಯಾಂಡ್ನ ಪ್ಲೇಸ್ ಮಾಡಬೇಕು ಅನ್ನೋದೇ ಆಸೆ ಜಾಸ್ತಿ ನನಗೆ. ಸೊ ಈಗ ನಾವು B2B ಬಿಟ್ಟು D2C ಬಂದಿದ್ದೀವಿ. ಸೊ ಇದರಲ್ಲಿ ನಮ್ಮ ಕಾನ್ಸೆಪ್ಟ್ ಏನಂತ ಅಂದರೆ, ರೆಗ್ಯುಲರ್ ನೀವು ಏನು ಆನ್ಲೈನ್ ಕಾಮರ್ಸಲ್ಲಿ ಶಾಪಿಂಗ್ ಮಾಡ್ತೀರಾ, ಅದೇ ಥರ ಡೆಕೋರೇಷನ್ ಶಾಪ್ ಮಾಡೋ ಥರ. ಫಾರ್ ಎಕ್ಸಾಂಪಲ್, ಈಗ ನನ್ನ ಬರ್ಡೇ ಇದೆ ಅಂದ್ಕೊಳ್ಳಿ. ಸೊ ನಾಳೆ ನನ್ನ ಬರ್ಡೇ. ಸೊ ಇವತ್ತು ನಾನು ಹೋಗಿ ನನ್ನ ವೆಬ್ಸೈಟಲ್ಲಿ ಬರ್ಡೇ ಡೆಕೋರೇಷನ್ಸ್ ಏನಿರುತ್ತೆ ಅದನ್ನು ಸ್ಕ್ರಾಲ್ ಮಾಡಿ ನೋಡೋದು ಯಾವ್ದು ಚೆನ್ನಾಗಿದೆ ಅಂತ. ಸೊ ಅದನ್ನು ನನಗೆ ಯಾವ್ದು ಇಷ್ಟ ಆಗುತ್ತೆ ಅದಕ್ಕೆ ನಾನು ಡೇಟ್ ಟೈಮ್ ಕೊಟ್ಟರೆ, ನಾನು ಕೊಟ್ಟಿರೋ ಲೊಕೇಶನ್ಗೆ ಆ ಡೇಟ್ ಮತ್ತು ಟೈಮ್ಗೆ ನನ್ನ ಕಂಪ್ನಿ ಟೀಮ್ ಅವ್ರು ಬಂದು ಆ ಡೆಕೋರೇಷನ್ನ ಸೆಟಪ್ ಮಾಡಿ ಹೋಗ್ತಾರೆ. ನೆಕ್ಸ್ಟ್ ಡೇ ಬಂದು ರಿಮೂವ್ ಮಾಡ್ಕೊಂಡು ತೊಗೊಂಡು ಹೋಗ್ತಾರೆ. ಸೊ ಇದು ಮೇನ್ ಕಾನ್ಸೆಪ್ಟ್. ಎಲ್ಲ ಬ್ರ್ಯಾಂಡ್ಗೂ ಒಂದು USP ಅಂತ ಇರುತ್ತೆ, ಯೂನಿಕ್ ಸೆಲ್ಲಿಂಗ್ ಪಾಯಿಂಟ್. ಸೊ ನಾವು ಬೇರೆ ಬ್ರ್ಯಾಂಡ್ಸ್ಗಿಂತ ನಾವು ಹೇಗೆ ಡಿಫ್ರೆಂಟ್ ಅನ್ನೋ ಥರ. ಈಗ ಇದೇ ಬಿಸ್ನೆಸ್ಸಲ್ಲಿ ಇರುವಂಥ ಡಿಫ್ರೆಂಟ್ ಬ್ರ್ಯಾಂಡ್ಸ್ ಏನಿದೆ, ಅವರು ನಿಮಗೆ ಲಾಡ್ ಆಫ್ ವೆರೈಟೀಸ್ ಕೊಡ್ತಾರೆ ಇನ್ನು ಅಫೋರ್ಡಬಲ್ ರೇಂಜ್. ಸೊ ಅದೆಲ್ಲ 2,000 ಎಲ್ಲ ಶುರು ಆಗುತ್ತೆ. ಬಟ್ ನಮ್ಮ ಬ್ರ್ಯಾಂಡ್ ಏನು ಅಂದರೆ, ಸೊ ನಾವು ಏನು ಲಕ್ಸುರಿ ಬ್ರ್ಯಾಂಡ್ಸ್ ಜೊತೆ ಕೆಲಸ ಮಾಡಿದ್ದೀವಿ, ಸೊ ಅವ್ರ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ, ಅವ್ರ ಲೆವೆಲ್ ಏನಿರುತ್ತೆ, ಆ ಒಂದು ಡಿಸೈನ್ ನಮಗೆ ಗೊತ್ತು. ಸೊ ಆ ಒಂದು ಎಕ್ಸ್ಪೆಕ್ಟೇಷನ್ ಮತ್ತು ವರ್ಕ್ಗೂ ಮತ್ತು ಈಗಿರೋ ಬ್ರ್ಯಾಂಡ್ಸಲ್ಲಿರುವಂಥ ಡೆಕೋರೇಷನ್ ಸ್ಯಾಂಪಲ್ಸ್ಗೂ ಅಜಗಜಾಂತರ ಡಿಫ್ರೆನ್ಸ್ ಇದೆ. ಸೊ ನಾವು ಆ ಗ್ಯಾಪನ್ನು ಫಿಲ್ ಮಾಡಬೇಕು ಅಂತ. ಸೊ ನಾವೀಗ ಏನು ಬ್ರ್ಯಾಂಡ್ಸಿಗೆ ಡಿಸೈನ್ ಮಾಡ್ತೀವಿ, ಕಾನ್ಸೆಪ್ಟ್, ಅದಕ್ಕೆ ಯೂಸ್ ಮಾಡುವಂಥ ಮೆಟೀರಿಯಲ್ಸ್, ಪ್ರಾಡಕ್ಟ್, ಸೊ ಅದನ್ನೇ ಒಂದೊಂದು ಪ್ರಾಡಕ್ಟ್ ಆಗಿ ಮಾಡಿ, ಸೊ ಅಷ್ಟು ಕ್ವಾಲಿಟಿ ವರ್ಕ್, ಅಷ್ಟು ಟ್ರೆಂಡಿಂಗ್, ತುಂಬ ಚೆನ್ನಾಗಿರುವಂಥ ಡೆಕೋರೇಷನ್ ಸೆಟ್ಸ್ನ ನಾರ್ಮಲ್ ಬರ್ಡೇ ಬ್ರೈಡ್ ಟು ಬಿಗಿನೂ ಅವೈಲೇಬಲ್ ಮಾಡಬೇಕು ಅಂತಲೇ ಇದ್ರ ಕಾನ್ಸೆಪ್ಟ್. ಸೊ ಅದೇ ನಮ್ಮ ಯೂನಿಕ್ ಸೆಲ್ಲಿಂಗ್ ಪಾಯಿಂಟ್. ಏನು ಅಂತಂದರೆ, ನಮ್ಮ ಥರ ಡೆಕೋರೇಷನ್ ಸೆಟ್ಸ್, ಡಿಸೈನ್ ಮತ್ತು ಕ್ವಾಲಿಟಿ ವರ್ಕ್ ಬೇರೆ ಬ್ರ್ಯಾಂಡಿಗೆ ಕೊಡಲ್ಲ ಅಂತ. ಸೊ ನಮ್ಮ ಪ್ರೈಸಿಂಗ್ ಕೂಡ ಸ್ಲೈಟ್ಲಿ ಹೈಯರ್ ಇರುತ್ತೆ. ಅಂದರೆ ನಾನು ಇನಿಷಿಯಲಿ ಪ್ಲ್ಯಾನ್ ಮಾಡಿರೋದು ಒಂದು ಡೆಕೋರೇಷನ್ ಸೆಟ್ಸ್ ಅರೌಂಡ್ 8,000 to 15,000 ರೇಂಜಲ್ಲಿ ನಾವು ಸ್ಟಾರ್ಟ್ ಮಾಡ್ತಾ ಇರೋದು. ಸೊ ರೆಸ್ಪಾನ್ಸ್ ನೋಡಿ ಮತ್ತು ನಿಮಗೆ ಡೆಕೋರೇಷನ್ ಸೆಟ್ಟಲ್ಲಿ ಏನು ಕಾಸ್ಟಿಂಗ್ ಇರುತ್ತೆ ಅಷ್ಟೇ ಅಲ್ಲ, ನಮಗೆ ಟೆಕ್ ಕಾಸ್ಟ್ ಇರುತ್ತೆ, ಲೊಜಿಸ್ಟಿಕ್ಸ್ ಕಾಸ್ಟ್ ಇರುತ್ತೆ, ಮತ್ತು ಎವ್ರಿ ಟೈಮ್ ಒಂದು ಪ್ರಾಡಕ್ಟ್ನ ಅದಕ್ಕೆ ಒಂದು ಲೈಫ್ ಸ್ಪ್ಯಾನ್ ಇರುತ್ತೆ. ಒಂದು ಪ್ರಾಡಕ್ಟ್ನ ತುಂಬ ಯೂಸ್ ಮಾಡೋಕ್ಕಾಗಲ್ಲ, ಅದೊಂದು ಸ್ವಲ್ಪ ಡ್ಯಾಮೇಜ್ ಆದ ತಕ್ಷಣ ವಿ ಹ್ಯಾವ್ ಟು ರಿಪ್ಲೇಸ್ ಇಟ್. ಲೇಬರ್ ಕಾಸ್ಟ್ ಇರುತ್ತೆ, ಆಮೇಲೆ ನಮ್ಮದು ಎಂಪ್ಲಾಯೀಸ್ ಕಾಸ್ಟ್ ಇರುತ್ತೆ, ಆಮೇಲೆ ಸ್ಟೋರೇಜ್ ಕಾಸ್ಟ್ ಇರುತ್ತೆ, ಮತ್ತು ಪ್ರತಿ ಏನು ಪೇಮೆಂಟ್ ಇರುತ್ತೆ ಅದಕ್ಕೆ ಅಂತ ಥರ್ಡ್ ಪಾರ್ಟಿ ವೆಂಡರ್ ಕಟ್ಸ್ ಹೋಗುತ್ತೆ, ಪೇಮೆಂಟ್ ಕಟ್ ಹೋಗುತ್ತೆ, GST ಹೋಗುತ್ತೆ. ಸೊ ತುಂಬ ಹಿಂದೆ ಬ್ಯಾಕ್ ಎಂಡ್ ಎಕ್ಸ್ಪೆಂಡಿಚರ್ ಬರುತ್ತೆ. ಸೊ ನಂಬರ್ ಆಫ್ ಆರ್ಡರ್ಸ್ ಅದ್ರ ಮೇಲೆ ನೋಡಿ ಎಷ್ಟು ಪ್ರಾಫಿಟ್ ಆಗ್ತದೆ, ಎಷ್ಟು ಲಾಸ್ ಆಗ್ತದೆ ನೋಡಿ, ಮತ್ತೆ ಪ್ರೈಸನ್ನ ಆಲ್ಟರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಈ ಟೈಮಲ್ಲಿ ಐ ಆಮ್ ಎಕ್ಸ್ಪ್ಯಾಂಡಿಂಗ್ ಮೈ ಟೀಮ್. ಸ್ಮಾಲ್ ಟೀಮಿಂದ ನಾವು ಶುರು ಮಾಡಿರೋದು. ಸೊ ನಾನು ಹುಡುಕ್ತಿರೋ ಅಂಥ ಪರ್ಸನ್ ಹೇಗೆ ಅಂದರೆ ಆಲ್ರೌಂಡರ್ನ ನೋಡ್ತಾ ಇದ್ದೀನಿ. ಸೊ ಎಲ್ಲ ಗೊತ್ತಿರಬೇಕು ಅನ್ನೋದಕ್ಕಿಂತ ಏನೇ ಆಗಲಿ ಕಲಿತು ಮಾಡೋ ಅಂಥ ಜೋಶ್ ಇರಬೇಕು, ಆ ಟ್ಯಾಲೆಂಟ್ ಇರಬೇಕು. ಬಿಕಾಸ್ ನಾವು ಏನು ಕಂಪ್ನಿ ಬಿಲ್ಡ್ ಮಾಡ್ತೀವಿ ಎಲ್ಲ ಗೊತ್ತಿರಲ್ಲ, ಈವನ್ ಫಾರ್ ಮೀ ನನಗೆ ಗೊತ್ತಿರಲ್ಲ. ಸೊ ನಾವು ಪ್ರತಿ ಹೆಜ್ಜೆಲ್ಲೂ ತಿಳ್ಕೊಂಡು ನೋಡಿ ವಿಡಿಯೋಸ್ ಅಥವಾ ಗೂಗಲಲ್ಲಿ ರಿಸರ್ಚ್ ಮಾಡಿ ಕಲಿತು ಮಾಡಬೇಕು. ಸೊ ಅದನ್ನು ಮಾಡೋ ಅಂಥ ಇಂಟ್ರೆಸ್ಟ್ ಇರೋರು ಮತ್ತು ಅದು ಮಾಡೋ ಅಂಥ ಕೆಪಾಸಿಟಿ ಇರೋರನ್ನ ಹುಡುಕ್ತಾ ಇದ್ದೀನಿ.
ಸೊ ನಮ್ಮ ಟೀಮ್ ಅವರು ಆದಷ್ಟು ಬೇಗ ನಾವು ನಿಮಗೆ ಗೂಗಲ್ ಫಾರ್ಮ್ನ ಸೆಂಡ್ ಮಾಡ್ತೀವಿ. ಸೊ ನಾವು 2 ಥರ ಕ್ಯಾಟಗಿರಿಯಲ್ಲಿ ಹೈಯರ್ ಮಾಡ್ತಿರೋದು. ಒಂದು ಗ್ರ್ಯಾಜುಯೇಟ್ಸ್, ಯಾರು ಟೆಕ್ ಟೀಮ್ ಮತ್ತು ಕ್ರಿಯೇಟಿವ್ ಟೀಮ್, ಮಾರ್ಕೆಟಿಂಗ್ ಇದನ್ನೆಲ್ಲ ನೋಡ್ಕೊಳ್ಳೋ ಅಂಥ ಕೆಪಾಸಿಟಿ ಇರೋರು, ಮತ್ತು ಇನ್ನೊಬ್ಬರು ಡೆಕೋರೇಷನ್ ಸರ್ವಿಸ್, ಈಗ ಡೆಕೋರೇಷನ್ ಸ್ಟಾಫ್ ಅವ್ರು ಏನಿರ್ತಾರೆ ಅವರು. ಸೊ ನೀವೇನಾದರೂ ಡೆಕೋರೇಷನ್ ಆಲ್ರೆಡಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದ್ದರೆ, ಬಲೂನ್ ವರ್ಕ್ ಮತ್ತು ಇನ್ನು ಬೇರೆ ಏನಾದರೂ ಡೆಕೋರೇಷನ್ ವರ್ಕ್ ನೀವು ಆಲ್ರೆಡಿ ಮಾಡಿದರೆ, ಸೊ ನಾವು ನಿಮ್ಮನ್ನು ಹೈಯರ್ ಮಾಡ್ಕೋತೀವಿ. ಸೊ ಈ 2 ಕ್ಯಾಟಗರಿಯಲ್ಲಿ ಸದ್ಯಕ್ಕೆ ನಾವು ಹೈಯರ್ ಮಾಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಟೀಮ್ ಎಕ್ಸ್ಪ್ಯಾಂಡ್ ಆದ ಹಾಗೆ ಜಾಸ್ತಿ ಜನಕ್ಕೆ ಆಕ್ಯುಪೇಷನ್ ಮತ್ತು ಇದನ್ನು ಕ್ರಿಯೇಟ್ ಮಾಡಬೇಕು ಅಂತ ಆಸೆ ಇದೆ. ನೋಡೋಣ ಹೇಗೋಗುತ್ತೆ ಅಂತ. ಸೊ ಇದು ನನ್ನ ಸ್ಟಾರ್ಟಪ್ನ ಒಂದು ಅಪ್ಡೇಟ್. ಓಕೆ, ಈಗ ಬಿಗ್ ಬಾಸ್ ರಿಜೆಕ್ಟ್ ಆಗಿದೆ. ಸೊ ನೆಕ್ಸ್ಟ್ ಏನು ಅಂತ ಕೇಳೋದಾದರೆ, ಈಗ ಬೇರೆ ಕಡೆಯಿಂದ 1-2 ಕಾಲ್ಸ್ ಬಂದಿದೆ. ಬಟ್ ನನ್ನ ಮೇನ್ ಪ್ಲ್ಯಾನ್ ಇದ್ದಿದ್ದು ನನ್ನ ಸ್ಟಾರ್ಟಪ್ಪೇನೆ. ಸೊ ನಾನು ಹೋಗಿ ಟೀಮ್ ಜೊತೆ ಮಾತಾಡ್ತಾ ಇದ್ದೀನಿ. ಸೊ ಫಾರ್ ದಿ ಫಸ್ಟ್ ಟೈಮ್ ನನಗೆ ಈ ಥರ ಮೀಡಿಯಾದಲ್ಲಿ ಇರೋರಿಗೆ ನನ್ನ ಕಾಂಟ್ಯಾಕ್ಟ್ ಸಿಕ್ಕಿರೋದು. ಸೊ ಐ ಆಮ್ ವೆರಿ ಗ್ರೇಟ್ಫುಲ್. ಸೊ ಅವ್ರಿಗೆ ನಾನು ಪರಿಚಯ ಆಗಬೇಕು, ಅವರು ಸರ್ಕಲಲ್ಲಿ ನಾನು ಇರಬೇಕು ಅನ್ನೋ ಥರ ಅವ್ರ ಜೊತೆ ಹೋಗಿ ಮಾತಾಡಿ ಇಂಟರ್ವ್ಯೂಸ್ ಕೊಟ್ಟು, ನನ್ನ ವೀಡಿಯೋ ರೆಕಾರ್ಡಿಂಗ್ಸ್, ಕ್ಲಿಪ್ಪಿಂಗ್ಸ್ ಎಲ್ಲ ಕೊಟ್ಟು ಬರ್ತಾ ಇದ್ದೀನಿ. ಬಟ್ ಇನ್ನು ನಾನು ಡಿಸೈಡ್ ಮಾಡಿಲ್ಲ ಯಾವ ಶೋ ಹೋಗಬೇಕು ಅಂತ. 1-2 ಶೋಗೆ ಮೀಟಿಂಗ್ ಆಗಿದೆ. ಬಟ್ ಯಾವುದು ನನ್ನ ಪರ್ಸ್ನಾಲಿಟಿಗೆ ಸೂಟ್ ಆಗುತ್ತೆ ಅಂತ ಇನ್ನು ಯೋಚನೆ ಮಾಡ್ತಾ ಇದ್ದೀನಿ. ಬಿಕಾಸ್ ಫೇಮಸ್ ಆಗಬೇಕು ಅನ್ನೋದಕ್ಕಿಂತ ನನಗೆ ಸೂಟ್ ಆಗುವಂಥ ಶೋನ ಆಪ್ಟ್ ಮಾಡಬೇಕು ಅಂತ ಆಸೆ ಇದೆ ನನಗೆ. ಸೊ ಈಗ ನೋಡಿದರೆ ಎಲ್ಲ ಚಾನೆಲ್ಸಲ್ಲೂ ಲಾಟ್ಸ್ ಆಫ್ ರಿಯಾಲಿಟಿ ಶೋಸ್ ನಡೀತಾ ಇರೋದು. ಸೊ ಆ ರಿಯಾಲಿಟಿ ಶೋಸಲ್ಲಿ ನನಗೆ ಯಾವುದು ಬೆಸ್ಟ್ ಸೂಟಬಲ್ ಅದನ್ನು ನೋಡಿ ಚಾಯ್ಸ್ ಮಾಡೋಣ, ತುಂಬ ಹರಿಬರಿ ಮಾಡೋದು ಬೇಡ ಅಂತ ಆರಾಮಾಗಿ ಯೋಚನೆ ಮಾಡ್ತಾ ಇದ್ದೀನಿ. ನೋಡೋಣ ಹೇಗೋಗುತ್ತೆ ಲೈಫ್ ಅಂತ. ಲೈಫಲ್ಲಿ ಮ್ಯಾನಿಫೆಸ್ಟೇಷನ್ ಹೇಗೆ ಮಾಡೋದು ಅಂತ ಒಂದು ದೊಡ್ಡ ಕ್ವೆಶನ್. ಯೂಟ್ಯೂಬಿಗೆ ಹೋದ್ರಂತೂ 1000 ವಿಡಿಯೋ ಸಿಗುತ್ತೆ. ಅದರಲ್ಲಂತೂ ಕೆಲವರು ಈಗ ನಿಮ್ಗೊಂದು ಮನೆ ಬೇಕು ಅಂದರೆ ಐ ಹ್ಯಾವ್ ಅ ವೆರಿ ಬ್ಯೂಟಿಫುಲ್ ಹೌಸ್ ಅಂದರೆ ಪ್ರೆಸೆಂಟ್ ಟೆನ್ಸಲ್ಲಿ ನನ್ನ ಹತ್ರ ಆಲ್ರೆಡಿ ಮನೆ ಇದೆ ಅಂತ ಒಂದು 100 ಸರಿ ಬರೀರಿ, ಆನ್ ಫುಲ್ ಮುಂಡೆ ಆರ್ ಆನ್ ನೋ ಮುಂಡೆ ಅಂತಿರ್ತಾರೆ. ಅದೆಲ್ಲ ನಾನು ನಂಬಲ್ಲ, ನನಗೆ ವರ್ಕ್ ಆಗಿಲ್ಲ. ನಿಮಗೆ ವರ್ಕ್ ಆಗಿದೆಯೋ ಇಲ್ವೋ ಅಂತ ಒಂದು ಸರಿ ಹೇಳಿ. ನಾನು ಯಾವ ಥರ ಮ್ಯಾನಿಫೆಸ್ಟೇಷನ್ ನನ್ನ ಲೈಫಲ್ಲಿ ಅಡಾಪ್ಟ್ ಮಾಡ್ಕೊಂಡಿದ್ದೀನಿ ಅಂದರೆ, ಫಾರ್ ಎಕ್ಸಾಂಪಲ್ ನನ್ನ ಕರಿಯರಲ್ಲಿ ಅಥವಾ ನನ್ನ ಬಿಸ್ನೆಸ್ಸಲ್ಲಿ ನಾನು ಈ ಗೋಲ್ಸ್ ಅಚೀವ್ ಮಾಡಬೇಕು. ಆ್ಯಸ್ ಅ ಪರ್ಸನ್ ನನ್ನ ಪರ್ಸ್ನಾಲಿಟಿ ವೈಸ್ ಈ ಗೋಲ್ಸ್ ಅಚೀವ್ ಮಾಡಬೇಕು. ಟ್ರಾವೆಲಲ್ಲಿ ಈ ಪ್ಲೇಸ್ಗೆ ನಾನು ಟ್ರಾವೆಲ್ ಮಾಡಬೇಕು. ಆ ಥರ ಲಿಸ್ಟ್ ಮಾಡ್ಕೋತೀನಿ ನಾನು. ಮತ್ತು ಅದಕ್ಕೆ ರಿಲೇಟಬಲ್ ಇಮೇಜಸ್ನ ತೊಗೋತೀನಿ. ಸೊ ನೀವು ಫಾರ್ ಎಕ್ಸಾಂಪಲ್ ನೀವು ಫುಲ್ ಫೇಮಸ್ ಆಗಬೇಕು ಅಂತ ಆಸೆ ಇದೆ ಅಂದರೆ, ತುಂಬ ಫೇಮಸ್ ಆಗಿರೋ ಒಂದು ಸ್ಟೇಜ್ ಮೇಲೆ ನಿಂತಿರೋ ಫೋಟೋ ಹಾಕೋದಲ್ಲ, ಅದಕ್ಕೆ ಬೇಕಾಗಿರೋಂಥ ಸ್ಮಾಲ್ ಸ್ಟೆಪ್ಸ್. ಫಾರ್ ಎಕ್ಸಾಂಪಲ್ ಒಂದು ಆಡಿಷನ್ ಕ್ಲಿಯರ್ ಆಗೋದಿರ್ಬೋದು, ಅಥವಾ ಯಾವುದಾದ್ರೂ ನೀವು ಶೋ ಹೋಗಬೇಕು ಅಂದರೆ ಅದಿರ್ಬೋದು, ಅದು ಹಾಕೋಬೋದು. ನಾನು ಬಿಗ್ ಬಾಸ್ ಹೋಗಬೇಕು ಅಂತ ಮ್ಯಾನಿಫೆಸ್ಟೇಷನ್ ಮಾಡಿಲ್ಲ. ಲೈಕ್ ಇಟ್ ಜಸ್ಟ್ ಹ್ಯಾಪನ್ ಟು ಮೀ. ಸೊ ಅದು ಬಿಟ್ಟರೆ ಲೈಕ್ ನಾನು ಇಂಟರ್ವ್ಯೂಸ್ ಕೊಡಬೇಕು, ನಾನು ಜನಕ್ಕೆ ಪರಿಚಯ ಆಗಬೇಕು. ಸೊ ಈ ಥರ ನನ್ನ ಇಮೇಜಸ್ನ ನಾನು ಮ್ಯಾನಿಫೆಸ್ಟೇಷನ್ ಬೋರ್ಡಲ್ಲಿ ಹಾಕ್ಕೊಂಡಿದ್ದೆ. ಸೊ ಆ ಪಿಕ್ಚರ್ಸ್ನೆಲ್ಲ ತೊಗೊಂಡು ನನ್ನ ರೂಮ್ ವಾಲ್ ಮೇಲೆ ಹಾಕಿದ್ದೀನಿ. ಎವ್ರಿ ಮಾರ್ನಿಂಗ್ ಎದ್ದು ಅದನ್ನು ನೋಡೋದು. ಸೊ ಬೇಸಿಕಲಿ ಹೆಂಗೆ ನಿಮ್ಮ ಬ್ರೈನ್ ವರ್ಕ್ ಆಗುತ್ತೆ ಅಂದರೆ, ನೀವು ಎವ್ರಿ ಡೇ ಮಾರ್ನಿಂಗ್ ನಿಮ್ಮ ಬ್ರೈನಿಗೆ ಫೀಡ್ ಮಾಡ್ತಿರ್ತೀರ, ಓಕೆ ನನ್ನ ಲೈಫಲ್ಲಿ ನಾನು ಇರೋದೆಲ್ಲ ಅಚೀವ್ ಮಾಡಬೇಕು ಅಂತ. ಸೊ ಆಗ ನಿಮ್ಮ ಬ್ರೈನ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ನಿಮ್ಮ ಲೈಫಲ್ಲಿ ಏನಾದರೂ ಒಂದು ಆಪರ್ಚುನಿಟಿ ಪಾಸ್ ಆಗ್ತಿದೆ ಅಂದರೆ ನಿಮ್ಮ ಬ್ರೈನ್ ಅದನ್ನು ಐಡೆಂಟಿಫೈ ಮಾಡುತ್ತೆ. ಓಕೆ ನಾನು ಇದನ್ನು ಅಚೀವ್ ಮಾಡಬೇಕಿತ್ತು, ಇಲ್ಲಿ ನನ್ನ ಕಣ್ಮುಂದೆ ಒಂದು ಆಪರ್ಚುನಿಟಿ ಇದೆ, ಇದನ್ನು ನಾನು ಟ್ರೈ ಮಾಡಿದ್ರೆ ನನಗೆ ಬೇಕಾಗಿರುವಂಥ ಅಚೀವ್ಮೆಂಟ್ನ ನಾನು ಅಚೀವ್ ಮಾಡೋ ಸಾಧ್ಯತೆ ಇದೆ ಅಂತ ನಿಮ್ಮ ಬ್ರೈನ್ ವರ್ಕ್ ಆಗುತ್ತೆ. ಇನ್ ಕೇಸ್ ನಿಮಗೆ ಕ್ಲಾರಿಟಿನೇ ಇಲ್ಲ ಲೈಫಲ್ಲಿ ಏನು ಮಾಡಬೇಕು, ಏನು ಬೇಕು ಅಂತ ಅಂದರೆ, ಆ ಆಪರ್ಚುನಿಟಿ ನಿಮ್ಮ ಕಣ್ಮುಂದೆ ಬಂದರೂ ನಿಮ್ಮ ಬ್ರೈನ್ ಅದನ್ನು ಐಡೆಂಟಿಫೈ ಮಾಡಲ್ಲ. ಸೊ ದಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಲೈಕ್ ಮ್ಯಾನಿಫೆಸ್ಟೇಷನ್ ಆ್ಯಂಡ್ ಯು ಲಿವಿಂಗ್ ವಿತೌಟ್ ಮ್ಯಾನಿಫೆಸ್ಟೇಷನ್. ಅಷ್ಟೇ ಡಿಫ್ರೆನ್ಸ್. ಸೊ ಲೈಕ್ ನಿಮಗೆ ಒಂದು ಕ್ಲಾರಿಟಿ ಕೊಡ್ಕೊಳ್ಳಿ ಏನು ಬೇಕು ಅಂತ. ಅದನ್ನು ಚಿಕ್ಕ ಪುಟ್ಟ ಸ್ಟೆಪ್ಸ್ ಏನಿರುತ್ತೆ ಅದನ್ನು ಮಾಡ್ತಾ ಹೋದರೆ ದೊಡ್ಡ ಏನು ನಿಮ್ಮ ಗೋಲ್ ಇರುತ್ತೆ ಅದು ಅಚೀವ್ಮೆಂಟ್ ಆಗುತ್ತೆ. ಸೊ ದಟ್ಸ್ ಅ ಮ್ಯಾನಿಫೆಸ್ಟೇಷನ್ ವರ್ಕ್ಸ್. ಸೊ ನನ್ನ ಮೂಡ್ ಬೋರ್ಡಲ್ಲೂ ಕೂಡ ನಂದು ಇಂಟರ್ವ್ಯೂಸ್ ಕೊಡಬೇಕು ಎಲ್ಲ ಚಾನಲ್ಸ್ಗೆ, ನಾನು ಮಾತಾಡಿದ್ದೆಲ್ಲ ಜನ ನೋಡಬೇಕು ಅಂತ ನನಗೆ ತುಂಬ ಆಸೆ ಇತ್ತು. ಸೊ ಅದ್ರದ್ದು ಒಂದು ಇಮೇಜ್ ನಂದು ಇವತ್ತು ಮೂಡ್ ಬೋರ್ಡಲ್ಲಿ ಇದೆ. ಸೊ ನನ್ನ ಮೂಡ್ ಬೋರ್ಡಲ್ಲಿ ಇನ್ನೂ ಅಚೀವ್ ಮಾಡದೇ ಇರೋವಂಥ ಇಮೇಜಸ್ ಇದೆ. ಸೊ ಅದಕ್ಕೆ ಫುಲ್ ತೋರಿಸಲ್ಲ, ಬಟ್ ನಂದು ಏನು ಅಚೀವ್ ಆಗಿದೆ ಆ ಇಮೇಜಸ್ನ ನಾನು ಡಿಸ್ಪ್ಲೇ ಮಾಡ್ತೀನಿ. ಬಟ್ ಐ ಥಿಂಕ್ ಇಟ್ ರಿಯಲಿ ವರ್ಕ್ಸ್. ಏನೋ ಮ್ಯಾಜಿಕ್ ಆಗಿ ಇವತ್ತು ನೀವು ಫೋಟೋ ಹಾಕಿದ ತಕ್ಷಣ ನಾಳೆ ನಿಮ್ಮ ಜೀವನದಲ್ಲಿ ಅದು ಬಂದುಬಿಡಲ್ಲ. ಬಟ್ ನೀವು ಅದ್ರ ಮೇಲೆ ಏನು ಆ್ಯಕ್ಷನ್ ತೊಗೋತೀರಾ, ಎಷ್ಟು ಎಫರ್ಟ್ಸ್ ಹಾಕ್ತೀರಾ, ಅದ್ರ ಮೇಲೆ ಅದು ವರ್ಕ್ ಆಗುತ್ತೆ ಅಷ್ಟೇ. ಮ್ಯಾನಿಫೆಸ್ಟೇಷನ್ ಇಸ್ ಜಸ್ಟ್ ಅ ಕ್ಲಾರಿಟಿ, ನಿಮ್ಮ ಮೈಂಡಿಗೆ ನೀವು ಕೊಡ್ಕೊಳ್ಳೋವಂಥ ಕ್ಲಾರಿಟಿ ಅಷ್ಟೇ. ಆ್ಯಂಡ್ ದಿ ಬಿಗ್ಗೆಸ್ಟ್ ಕ್ವೆಶನ್, ಓ ಮೈ ಗಾಡ್, ನನ್ನ DMs ದ ಮೋಸ್ಟ್ ಆಸ್ಕ್ಡ್ ಕ್ವೆಶನ್, ಬಿಗ್ ಬಾಸ್ ಅವರು ನಿಮ್ಗೆ ಸ್ಟೇಟ್ಮೆಂಟ್ ಹೇಳೋಕ್ಕೆ ಎಷ್ಟು ದುಡ್ಡು ಕೊಟ್ಟರು?
ನನಗೆ ಬಿಗ್ ಬಾಸ್ ಅವರು ಆ ಸ್ಟೇಟ್ಮೆಂಟ್ ಹೇಳೋಕ್ಕೆ ಯಾವುದೇ ದುಡ್ಡು ಕೊಟ್ಟಿಲ್ಲ. ಆ ಶೋ ಅಟ್ಲೀಸ್ಟ್ ಏನು ನಾನು ಎಷ್ಟು ಭಾಗ ಇದ್ದೆ, ಅದು ಏನು ಅಗ್ನಿ ಪರೀಕ್ಷೆ ನಡೀತು ಅದು ಸ್ಕ್ರಿಪ್ಟೆಡ್ ಆಗಿರಲಿಲ್ಲ. ಯಾರಿಗೂ ಯಾರು ಬಂದು ಈ ಲೈನ್ ಹೇಳಿ ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಹೇಳ್ಕೊಟ್ಟಿರಲಿಲ್ಲ. ಈವನ್ ಟಾಸ್ಕ್ ನಾವು ಏನು ಮಾಡಿದ್ವಿ ಆ ಟಾಸ್ಕ್ ನಮಗೆ ಕೊಡ್ತಾರೆ ಅಂತಲೂ ಗೊತ್ತಿರಲಿಲ್ಲ. ಟು ಅ ಪಾಯಿಂಟ್ ನಾವು ಅಗ್ನಿ ಪರೀಕ್ಷೆ ದಿನ ಅಲ್ಲಿ ಹೋಗಿದ್ವಲ್ಲ, ಹೋಗಿ ಏನು 60 ಮೆಂಬರ್ಸ್ ನಾವು ವೇಟಿಂಗ್ ರೂಮಲ್ಲಿದ್ವಿ, ಆಗ ಯಾರು ಜಡ್ಜಸ್ ಅಂತಲೂ ನಮಗೆ ಗೊತ್ತಿರಲಿಲ್ಲ. ಯೂಟ್ಯೂಬಲ್ಲಿ ಏನು ಪ್ರಿಡಿಕ್ಷನ್ ಇತ್ತು ಅದನ್ನು ನೋಡ್ಕೊಂಡು ಹೋಗಿದ್ವಿ ಅಷ್ಟೇ. ಸೊ ಅಲ್ಲಿ ಬರ್ತಿದ್ದಂಥ ಕಾರ್ಸ್ ಕ್ಯಾರವಾನ್ ನೋಡಿ ನಾವು ವೆಯ್ಟ್ ಮಾಡ್ತಾ ಇದ್ವಿ ಯಾರಾದರೂ ಜಡ್ಜಸ್ ಕಾಣಿಸ್ತಾರ ಅಂತ. ನಾವು ನಿರಂಜನ್ ದೇಶಪಾಂಡೆ ಸರ್ ಅವ್ರನ್ನ ನೋಡಿದ್ವಿ, ಸಂಗೀತಾ ಮ್ಯಾಮ್ ಅವ್ರನ್ನ ನೋಡಿದ್ವಿ. ಸೊ ಅಲ್ಲೇ ನೋಡಿದ್ದು ನಾವು. ಸೊ ಅಲ್ಲಿವರೆಗೂ ನಮ್ಗೆ ಯಾರು ಜಡ್ಜಸ್ ಅಂತಲೂ ನಮಗೆ ಗೊತ್ತಿರಲಿಲ್ಲ. ಸೊ ಅದೆಲ್ಲ ತುಂಬ ಸೀಕ್ರೆಟ್ ಆಗಿ ನಡೆದಿತ್ತು. ನನಗೆ ಯಾವುದೇ ದುಡ್ಡು ಸಿಕ್ಕಿಲ್ಲ. ನಾನು ಹೇಳಿದ ಸ್ಟೇಟ್ಮೆಂಟ್ ಯಾವುದು ಸ್ಕ್ರಿಪ್ಟೆಡ್ ಅಲ್ಲ. ಅಲ್ಲಿ ಏನು ಫ್ಲೋ ಅಲ್ಲಿ ಬಂತು ಅದನ್ನೇ ಹೇಳಿದ್ದು ನಾನು. ಆ್ಯಂಡ್ ದಿ ಮೇನ್ ಥಿಂಗ್ ಈಸ್ ಬಿಗ್ ಬಾಸ್ ನನ್ನ ಲೈಫಲ್ಲಿ ಮುಗ್ದೋಗಿರೋ ಚಾಪ್ಟರ್. ನಾನು ಅದನ್ನು ಬಿಟ್ಟು ಮೂವ್ ಆನ್ ಆಗಿ ಮುಂದಕ್ಕೆ ಹೋಗಬೇಕು ಅಂತ ಅನ್ನಿಸ್ತಾ ಇದೆ. ಸ್ಪೆಷಲಿ ಇಂಟರ್ವ್ಯೂಸ್ ಕೊಟ್ಟುನೇ ಎಲ್ಲ ಚಾನಲ್ಸ್ಗೂ ಇಂಟರ್ವ್ಯೂಸ್ ಕೊಟ್ಟು ನಾನು ಇನ್ಫ್ಯಾಕ್ಟ್ ಅವ್ರಿಗೆ ಹೇಳ್ತಾ ಇದ್ದೆ, ಪ್ಲೀಸ್ ಬೇರೆ ಕ್ವೆಶನ್ಸ್ ಕೇಳಿ, ಜನಕ್ಕೆ ಅದನ್ನೇ ನೋಡಿ ನೋಡಿ ಬೇಜಾರಾಗಿದೆ, ಅಟ್ಲೀಸ್ಟ್ ಡಿಫ್ರೆಂಟ್ ಕ್ವೆಶನ್ಸ್ ಕೇಳಿ ಅಂತ. ಬಟ್ ಅದೇ ಶೋ ಅಲ್ಲಿರೋ ಅಷ್ಟು ಜನದ ಮೇಲೆ ಕ್ವೆಶನ್ಸ್ ಕೇಳಬೇಕು. ಸೊ ಅದೇ ರಿಪಿಟೇಟಿವ್ ಅನ್ನಿಸ್ತಾ ಇದೆ ನನಗೆ. ಸೊ ಹಾಗಾಗಿ ಲೈಕ್ ಸಾಕು, ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಫೇಸ್. ನೆಕ್ಸ್ಟ್ ನನ್ನ ಸ್ಟಾರ್ಟಪ್ ಏನಿದೆ, ನನ್ನ ಜಾಬ್ ಏನು ಜನನ ಹೈಯರ್ ಮಾಡ್ಕೋಬೇಕು ಅಂತ ಪ್ಲ್ಯಾನ್ ಇದೆ, ಅಥವಾ ಲೈಫಲ್ಲಿ ಮುಂದೆ ಏನು ಬರುತ್ತೋ ಯಾರಿಗೆ ಗೊತ್ತು. ಸೊ ಆ ಆಪರ್ಚುನಿಟಿ, ಆ ನೆಕ್ಸ್ಟ್ ಫೇಸ್, ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋಣ, ಸಾಕು ಇದ್ರ ಬಗ್ಗೆ ಮಾತಾಡಿದ್ದು ಅನ್ನಿಸ್ತಾ ಇದೆ ನನಗೆ. ಸೊ ಬಟ್ ಐ ಹ್ಯಾಡ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ಅಗ್ನಿ ಪರೀಕ್ಷೆ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ನಾನು ನಿಮಗೆ ಪರಿಚಯ ಆಗಿದ್ದೆ ಆ ಸ್ಟೇಜ್ ಮೇಲೆ ಹೋಗಿದ್ರಿಂದ. ಸೊ ಅಲ್ಲಿ ಹೋಗಿದ್ದಕ್ಕೆ ನಂಗೆ ತುಂಬ ಖುಷಿ ಇದೆ. ರಿಜೆಕ್ಟ್ ಆದರೂ ಪರವಾಗಿಲ್ಲ, ಮೇ ಬಿ ಇಟ್ಸ್ ಫಾರ್ ಮೈ ಬೆಸ್ಟ್ ಅನ್ಕೋತೀನಿ. ನಿಮಗೆ ಇನ್ನೂ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ನಾನು ಅಸ್ಟ್ರಾಲಜಿಯಲ್ಲಿ ತುಂಬ ಬಿಲೀವ್ ಮಾಡ್ತೀನಿ. ಆ್ಯಕ್ಚುಲಿ ನನಗೆ ಅಸ್ಟ್ರಾಲಜಿ ನೋಡೋಕ್ಕೆ ಬರುತ್ತೆ. ಆಲ್ರೆಡಿ ನಾನು ಒಂದು ಪ್ರೊಫೆಷ್ನಲ್ ಅಸ್ಟ್ರಾಲಜಿ ಕೋರ್ಸಲ್ಲಿ ಎನ್ರೋಲ್ ಆಗಿದ್ದೀನಿ, ಕಲಿತಾನೂ ಇದ್ದೀನಿ. ಸೊ ಅದ್ರ ಪ್ರಕಾರನೂ ನನಗೆ ಗೊತ್ತಿರೋ ಪ್ರಕಾರ June 2 ಏನು ಜುಪಿಟರ್ ಟ್ರಾನ್ಸಿಷನ್ ಆಗಿದೆ, ಬೃಹಸ್ಪತಿ ಅಂತ ಕರಿತೀವಲ್ಲ, ಅದೇನು ಟ್ರಾನ್ಸಿಷನ್ ಆಗಿದೆ, ಸೊ ಅದು ನನ್ನ ಕೇಂದ್ರದಲ್ಲಾಗಿರೋದು, ನನ್ನ ಕುಂಡ್ಲಿಯಲ್ಲಿ. ಸೊ ಅದು ಬಂದ ಮೇಲೆ ನನ್ನ ಜೀವನದಲ್ಲಿ ಏನೇ ಆದರೂ ಅದು ಒಳ್ಳೆಯದಕ್ಕೆ ಆಗಿರುತ್ತೆ. ರಿಜೆಕ್ಷನ್ ಆಗಿರ್ಬೋದು, ಸೆಲೆಕ್ಷನ್ ಏನೇ ಆಗಿರ್ಬೋದು, ಅದು ನಾನು ಒಳ್ಳೆಯದಕ್ಕೆ ಆಗಿರುತ್ತೆ. ನನಗೆ ಲಾಸ್ಟ್ ಇಯರ್ ನನಗೆ 7.5 ಮುಗ್ದಿದ್ದು, ನಂದು ಮಕರ ರಾಶಿ. ಸೊ 7.5-8 ವರ್ಷ ಆಲ್ಮೋಸ್ಟ್ ಎಷ್ಟು ಕೆಲಸ ಮಾಡಿದ್ದೀನಿ ಅಂದರೆ, ನನಗೆ ಏನು ಕೆಲಸಕ್ಕೂ ನನಗೆ ಅಷ್ಟು ಸರಿಯಾದ ಪ್ರತಿಫಲ ಸಿಕ್ಕಿಲ್ಲ. ಬಿಕಾಸ್ ಆ 7.5 ನಮಗೇನು ಸಿಗುತ್ತೆ ಇನ್ ರಿಟರ್ನ್ ಅನ್ನೋದಕ್ಕಿಂತ ನಾವು ಏನು ಕಲಿತೀವಿ ಅಂತಲೇ ಮ್ಯಾಟರ್ ಆಗುತ್ತೆ. ಸೊ ನಾನು ಲಾಸ್ಟ್ ಒಂದು ಆಲ್ಮೋಸ್ಟ್ 8 ಇಯರ್ಸ್ ನನಗೆ ಜೀವನ ಪಾಠ ಕಲಿಸ್ತಾನೆ ಇರೋದು. ಮಾರ್ನಿಂಗ್ ಎದ್ದು ಯೂನಿವರ್ಸ್ ಒಂದು ಕೆನ್ನೆಗೆ ಪಟಾರ್ ಅಂತ ಹೊಡೆದ್ರೆ ಮುಟ್ಟಿ ನೋಡ್ಕೊಳ್ಳೋ ಅಷ್ಟರಲ್ಲಿ ಇನ್ನೊಂದು ಕೆನ್ನೆಗೆ ಬಾರಿಸಿರೋದು. ಸೊ ಇಟ್ ವಾಸ್ ಎ ವೆರಿ ಗ್ರೇಟ್ ಎಕ್ಸ್ಪೀರಿಯನ್ಸ್. ತುಂಬ ಕಷ್ಟ ಇತ್ತು ಆ ಫೇಸ್. ನನಗೆ ಎಷ್ಟೇ ಕಷ್ಟಪಟ್ಟರು ಏನು ಇನ್ ರಿಟರ್ನ್ ಸಿಗ್ತಾನೆ ಇಲ್ವಲ್ಲ ಅಂತ ಬೇಜಾರಾಗ್ತಾ ಇತ್ತು. ಬಟ್ ಎನಿವೇಸ್, ಈಗ ನಾನು ವೆನ್ ಐ ಲುಕ್ ಬ್ಯಾಕ್ ಐ ರಿಯಲೈಸ್ ಆ್ಯಸ್ ಅ ಪರ್ಸನ್ ನಾನು ತುಂಬ ಗ್ರೋ ಆಗಿದ್ದೀನಿ. ನನಗನ್ಸುತ್ತೆ 7.5ಗಿಂತ ಮುಂಚೆ ನನಗೂ ನಾನು ಅನ್ನೋದು ಸ್ವಲ್ಪ ಜಾಸ್ತಿ ಇತ್ತು. ನಾನು ಎಲ್ಲೇ ಹೋದರೂ ವಿನ್ ಆಗ್ತೀನಿ, ನಾನು ಹೋದರೆ ಮುಗೀತು, ನಾನು ವಿನ್ನೇ ಆಗಿ ಬರೋದು, ಆ ಥರ ಸ್ವಲ್ಪ ಆ್ಯಟಿಟ್ಯೂಡ್ ಇತ್ತು ನನಗೆ. 7.5 ಬಂದು ಜೀವನ ಪಾಠ ಕಲಿಸಿದ್ಮೇಲೆ ಓಕೆ ಐ ಆಮ್ ಗುಡ್, ಬಟ್ ನಾನು ಐ ಆಮ್ ನಾಟ್ ಬೆಟರ್ ದೆನ್ ಎವ್ರಿ ಒನ್, ಬಟ್ ಐ ಆಮ್ ಗುಡ್ ಅನ್ನೋ ಥರ ಆ್ಯಟಿಟ್ಯೂಡ್ ಬಂದಿದೆ. ಈಗ ಅಷ್ಟು ಈಸಿಯಾಗಿ ಬೇರೆಯವ್ರನ್ನ ಕೆಳಗೆ ನೋಡಲ್ಲ ನಾನು. ಬಟ್ ಏನಾದರೂ ಜೀವನ ಪಾಠ ಕಲ್ಸಕ್ಕೆ ಟ್ರೈ ಮಾಡಿದ್ರು ಈಸಿಯಾಗಿ ಒಪ್ಕೊಂಡು ನಾನು ಪಾಠ ಕಲ್ತ್ಬಿಡ್ತೀನಿ. ಬಿಕಾಸ್ 7.5 ಶನಿ ಭಗವಂತನೇ ಬಂದು ಪಕ್ಕ ಕುತ್ಕೊಂಡು ಹೊಡೆದೋಡ್ದು ಪಾಠ ಕಲಿಸ್ತಿದ್ದಾನೆ ಅಂತ ಫೀಲ್ ಆಗ್ತಿತ್ತು ನನಗೆ. ಇಟ್ ವಾಸ್ ಅ ವೆರಿ ಟಫ್ ಫೇಸ್. ಬಟ್ ನಾವು ಮಕರ ರಾಶಿಯವರು ನಮ್ಮನ್ನೆಲ್ಲ ಶನಿ ಮಕ್ಕಳು ಅಂತ ಕರೀತಾರೆ. ಸೊ ನಮ್ಮನ್ನು ಸ್ವಲ್ಪ ಚೆನ್ನಾಗೇ ಪಾಠ ಕಲಿಸೋದು ಕುಂಭರಾಶಿ ಮತ್ತು ಮಕರ ರಾಶಿಯವ್ರಿಗೆ. ಸೊ ಒಳ್ಳೆ ಟ್ರೈನಿಂಗ್ ಸಿಕ್ಕಿದೆ ನನಗೆ ಲೈಫಲ್ಲಿ. ಆ ಟ್ರೈನಿಂಗ್ ಆದಮೇಲೆ ಬೃಹಸ್ಪತಿ ಬಂದು, ಆಯಿತು ನೀನೆಲ್ಲ ಪಾಠ ಕಲ್ತಿದ್ಯಾ, ಈಗ ನಿನ್ನ ಜೀವನದಲ್ಲಿ ಏನು ಬೇಕು ಹೇಳು, ನಾನು ನಿನ್ನ ಜೊತೆ ನಿಲ್ತಿದ್ದೀನಿ ನಿಂತು ನನಗೆ ಯೂನಿವರ್ಸ್ ಕಡೆಯಿಂದ ಸಪೋರ್ಟ್ ಸಿಕ್ಕಿರೋದು. ಸೊ ನಾನು ಆ್ಯಕ್ಚುಲಿ 2 ಇಯರ್ಸ್ ಮುಂಚೆನೇ ನನಗೆ ಗೊತ್ತಿತ್ತು June 2026 ನನ್ನ ಟೈಮ್ ಚೆನ್ನಾಗಿದೆ ಅಂತ. ಸೊ ನನ್ನ ಫ್ರೆಂಡ್ಸಿಗೆ ಯಾವಾಗಲೂ ಹೇಳ್ತಾ ಇದ್ದೆ, ವೇಟ್ ಫಾರ್ June 2026 ಅಂತ. ನಾನು ಎಷ್ಟು ಆಲ್ಮೋಸ್ಟ್ 6 ಇಯರ್ಸಿಂದ ನಾನು ಡೆಲಾಯ್ಟಲ್ಲಿ ಕೆಲಸ ಮಾಡ್ತಾಯಿದ್ದು. ನನಗೆ ಡೆಲಾಯ್ಟಿಂದ ಕೆಲಸ ಬಿಡೋಕ್ಕೆ ಧೈರ್ಯ ಬರ್ತಾ ಇರಲಿಲ್ಲ, ಬಿಕಾಸ್ ಅಲ್ಲಿ ಒಂದು ಸೇಫ್ ಅಮೌಂಟ್ ಆಫ್ ಮನಿ ಬರ್ತಾ ಇತ್ತು. ಸೊ
ಅದನ್ನು ಬಿಟ್ಟು ರಿಸ್ಕ್ ತೊಗೊಳ್ಳೋದು ಹೌ ಮಚ್ ಇಟ್ ಈಸ್ ರೈಟ್ ಮತ್ತು ಏನಾಗ್ಬೋದು ಅನ್ನೋ ಅಂಥರ ಒಂದು ಭಯ ಇತ್ತು. ಸೊ ಫೈನಲಿ ಧೈರ್ಯ ಮಾಡಿ ನಾನು ಜಾಬ್ ಬಿಟ್ಟು ಫುಲ್ ಟೈಮ್ ಸ್ಟಾರ್ಟಪ್ ಮಾಡ್ತಾ ಇದ್ದೀನಿ. ಬಿಗ್ ಬಾಸ್ ಆಡಿಷನ್ ಹೀಗೆ ಸುಮ್ಮನೆ ಹಾಕಿದ್ದು ಸೆಲೆಕ್ಟ್ ಆಯಿತು, ಜನಕ್ಕೆ ಪರಿಚಯ ಆದೆ. ಸೊ ಎಲ್ಲ ನೈಸ್ ಥಿಂಗ್ಸ್ ಆರ್ ಹ್ಯಾಪನಿಂಗ್. ಸೊ ಅವತ್ತು ರಿಜೆಕ್ಟ್ ಆದಾಗ ನನಗೆ ಎಷ್ಟು ಬೇಜಾರಾಗಿತ್ತು ಅಂದರೆ ನನಗೆ ಒಳ್ಳೆ ಟೈಮಲ್ಲೂ ಹಿಂಗೆ ರಿಜೆಕ್ಟ್ ಆಗಿಬಿಡ್ತಲ್ಲ ಅಂತ ಐ ರಿಮೆಂಬರ್ ಕ್ರೈಯಿಂಗ್. ಐ ಕಾಲ್ ಮೈ ಫ್ರೆಂಡ್, ಕಾಲ್ ಮಾಡಿ ನನ್ನ ಲೈಫಲ್ಲಿ ಬೆಸ್ಟ್ ಟೈಮ್ ಇದು, ಈ ಟೈಮಲ್ಲೇ ನಾನು ರಿಜೆಕ್ಟ್ ಆಗ್ತಾ ಇದ್ದೀನಲ್ಲ, ಇನ್ನೇನು ಮಾಡೋಕ್ಕೆ ಸಾಧ್ಯ ನಾನು ಅಂತ ಅಳ್ತಾ ಇದ್ದೆ. ಬಟ್ ಈಗ ಗೊತ್ತಾಗಿದೆ ಏನಕ್ಕೆ ಅಂತ. ಐ ಥಿಂಕ್ ರಿಜೆಕ್ಟ್ ಆದ್ರೂ ನನಗೆ ಸಿಕ್ಕಿದಂಥ ಏನು ಲವ್ ಆ್ಯಂಡ್ ಸಪೋರ್ಟ್ ಇದೆ ಅದೇ ನನಗೆ ಜಾಸ್ತಿ ಮ್ಯಾಟರ್ ಆಗೋದು. ಸೊ ಸೇಮ್ ಥಿಂಗ್ ನಾನು ಹೇಳಿದಾಗೆ ಈ ಫೇಸಲ್ಲಿ ಯಾವಾಗ ಬೃಹಸ್ಪತಿ ಕೇಂದ್ರದಲ್ಲಿರುತ್ತೆ, ನಿಮಗೆ ಇಷ್ಟ ಆಗುತ್ತೋ ಇಲ್ವೋ ಮ್ಯಾಟರ್ ಆಗಲ್ಲ, ಬಟ್ ನಿಮ್ಮ ಜೀವನದಲ್ಲಿ ಒಳ್ಳೆಯದೇ ಆಗ್ತಾ ಇರುತ್ತೆ. ಸೊ ನಾನು ಆಗ ಅಳ್ಬೇಕಾದ್ರೂ ನನ್ನ ಫ್ರೆಂಡಿಗೆ ಹೇಳ್ತಿದ್ದೆ, ನನಗೆ ಗೊತ್ತು ಈಗ ಒಳ್ಳೆ ಟೈಮ್ ನಡೀತಾ ಇದೆ ಅಂತ, ಈಗ ರಿಜೆಕ್ಟ್ ಆಗಿರೋದು ನಾನು ಒಳ್ಳೇದಕ್ಕೆ ಅಂತ ನನಗೆ ಗೊತ್ತು, ಬಟ್ ಇಟ್ಸ್ ಜಸ್ಟ್ ದಟ್ ಅದನ್ನು ಡೈಜೆಸ್ಟ್ ಮಾಡ್ಕೊಳಕ್ಕೆ ನನಗೆ ಕಷ್ಟ ಆಗ್ತಾ ಇದೆ ಅಂತ. ಸೊ ಈಗ ಐ ಹ್ಯಾವ್ ನೋ ರಿಗ್ರೆಟ್ಸ್. ನಾನು ತುಂಬ ಖುಷಿ ಇದೆ ನನಗೆ, ವೆರೆವರ್ ಐ ಆಮ್, ಹೌಎವರ್ ಐ ಆಮ್. ನೆಕ್ಸ್ಟ್ ಸ್ಟೆಪ್ಸ್ ಏನಿದೆ ಅಂತ ನೋಡೋಣ, ದೇವ್ರು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನಾನು ನೆಕ್ಸ್ಟ್ ವಿಡಿಯೋಲ್ಲಿ ನಾನು ಬಿಗ್ ಬಾಸ್ ಆಡಿಷನ್ಗೆ ಮಾರ್ನಿಂಗ್ 6 AM ಫುಲ್ ರೆಡಿಯಾಗಿ ವಿತ್ ಮೇಕಪ್ ಹೋಗಿದ್ದು, ಬಟ್ ನಾನು ಶೂಟ್ ಆಗಿದ್ದು ನೈಟ್ 1 AM ಆದರೂ ಏನು ಆಲ್ಮೋಸ್ಟ್ ಮೋರ್ ದೆನ್ 10-15 hours ಆದ್ರೂ ನನ್ನ ಮೇಕಪ್ ಏನೂ ಹಾಳಾಗಿರಲಿಲ್ಲ. ನಾನು ಯಾವ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದೆ, ಅದು ಹೇಗೆ ಯೂಸ್ ಮಾಡಬೇಕು ಅಂತ ಹೇಳ್ತೀನಿ. ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ದೇನು ಜಾಬ್ ವೇಕೆನ್ಸಿ ಇದೆ ಅದಕ್ಕೆ ಫಾರ್ಮ್ನ ಅಪ್ಲೋಡ್ ಮಾಡ್ತೀನಿ. ಸೊ ಅದರಲ್ಲಿ ನೀವು ನಿಮ್ಮದು ಏನು ಡೀಟೇಲ್ಸ್ ಇದೆ, ರೆಸ್ಯೂಮ್ ಇದೆ, ಅದು ಅಟ್ಯಾಚ್ ಮಾಡ್ಬೋದು. ಅದು ನಮಗೆ ನೀವು ರೈಟ್ ಕ್ಯಾಂಡಿಡೇಟ್ ಅನಿಸಿದ್ರೆ ನಾವು ನಿಮಗೆ ರೀಚ್ ಔಟ್ ಮಾಡ್ತೀವಿ. ಸೊ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡ್ತಾ ಇರಿ. ಟಿಲ್ ದೆನ್ ಸಿ ಯು ಸೂನ್. ಬಾಯ್.